ಪ್ರಿಯ ವೀಕ್ಷಕರೇ, ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರ ಕಡೆಯ ದಿನಗಳು ನಡೀತಾ ಇವೆ. ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಕೆಲವು ವಾರಗಳು ಮಾತ್ರ ಬಾಕಿ ಇರೋದು. ಕೆಲವು ಮೂಲಗಳ ಪ್ರಕಾರ ಜನವರಿ 26ರಂದು ಬಿಗ್ ಬಾಸ್ನ ಫಿನಾಲೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಬಾರಿಯ ಬಿಗ್ ಬಾಸ್ನ ಯಾರು ಗೆಲ್ತಾರೆ, ಯಾರು ಬಿಗ್ ಬಾಸ್ ಕಪ್ಪನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ, ಹಾಗೆಯೇ ಯಾರು ರನ್ನರ್ ಅಪ್ ಆಗ್ತಾರೆ, ಜೊತೆಗೆ ಟಾಪ್ 4 ಅಥವಾ ಟಾಪ್ 5ಯಲ್ಲಿ ಯಾವ ಸ್ಪರ್ಧಿಗಳು ಇರ್ತಾರೆ ಅನ್ನುವಂತಹ ಚರ್ಚೆಗಳು ಈಗ ಜೋರಾಗಿ ನಡೆಯೋದಕ್ಕೆ ಶುರುವಾಗಿವೆ. ಈ ಮಧ್ಯೆ ಮತ್ತೊಂದು ರೀತಿಯಾದಂತಹ ಚರ್ಚೆ ಕೂಡ ಆರಂಭವಾಗಿದೆ. ಅದು ರಜತ್ ವಿಚಾರವಾಗಿ. ಹೌದು, ಬಿಗ್ ಬಾಸ್ ಮನೆ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದೆ. ಜಗದೀಶ್ ಇದ್ದಾಗ ಬಿಗ್ ಬಾಸ್ ಮನೆ ಒಂದು ರೀತಿ ರಣರಂಗವಾಗಿ ಮಾರ್ಪಟ್ಟಿತ್ತು. ಯಾವಾಗ ಜಗದೀಶ್ ಅವರನ್ನು ಮನೆಯಿಂದ ಹೊರಗೆ ಕಳಿಸಲಾಯಿತು, ಮನೆ ಮತ್ತೆ ಒಂದು ರೀತಿ ಶಾಂತವಾಗೋದಕ್ಕೆ ತೊಡಗಿತ್ತು. ಆವಾಗ ಹನುಮಂತನನ್ನು ಬಿಗ್ ಬಾಸ್ ಮನೆಯೊಳಗೆ ಬಿಡ್ತು. ಆ ನಂತರ ಬಿಗ್ ಬಾಸ್ ಮತ್ತೆ ಬದಲಾಯಿತು. ಅಲ್ಲಿ ಮನೋರಂಜನೆ, ಹಾಸ್ಯ, ಹಾಗೆಯೇ ಎಂಟರ್ಟೈನ್ಮೆಂಟ್ಗಳು ಜಾಸ್ತಿ ಸಿಗೋದಕ್ಕೆ ಶುರುವಾಯಿತು. ಆದರೆ ಯಾವಾಗ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟರೋ, ಆಗ ಆ ಇಡೀ ಮನೆಯ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಹೋಯಿತು. ಆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಒಬ್ಬರೇ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೂ ಸೈ, ಗಲಾಟೆ ಮಾಡೋದಕ್ಕೂ ಸೈ, ಜೊತೆಗೆ ಟಾಸ್ಕನ್ನು ಆಡೋದಕ್ಕೂ ಕೂಡ ನಾನು ಸದಾ ಸಿದ್ಧ ಅಂಥೇಳಿ ತನ್ನನ್ನು ತಾನು ಅವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಪ್ರೂವ್ ಮಾಡಿಕೊಳ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಅಲ್ಲಿರುವಂತಹ ಸ್ಪರ್ಧಿಗಳ ಎದೆಯಲ್ಲಿ ಭಯವನ್ನು ಹುಟ್ಟಿಸಿರೋದಂತೂ ಕೂಡ ನಿಜ. ಕೆಲವೊಂದು ಎಪಿಸೋಡ್ಗಳಲ್ಲಿ 1-1.5 ಗಂಟೆ ಎಪಿಸೋಡ್ಗಳಲ್ಲಿ ಬಹಳಷ್ಟು ಸ್ಕ್ರೀನ್ ಸ್ಪೇಸನ್ನು ರಜತ್ ಪಡೆದುಕೊಳ್ತಾ ಇದ್ರು. ಯಾಕೆಂದರೆ ಅವರು ಬಿಗ್ ಬಾಸ್ ಮನೆಯೊಳಗೆ ಕೊಡ್ತಾ ಇರುವಂತಹ ಕಂಟೆಂಟ್ ಆ ರೀತಿ ಇದೆ, ಪ್ರೇಕ್ಷಕರಿಗೂ ಕೂಡ ಅದು ಇಷ್ಟ ಆಗ್ತಾ ಇದೆ. ಅದೇ ಕಾರಣಕ್ಕೇ ಬಿಗ್ ಬಾಸ್ ಅದನ್ನೇ ಹೆಚ್ಚಾಗಿ ತೋರಿಸ್ತಾ ಇದೆ. ಆದರೆ ಇದೇ ಬಿಗ್ ಬಾಸ್ ರಜತ್ ವಿಚಾರವಾಗಿ ಒಂದು ಹುನ್ನಾರವನ್ನು ನಡೆಸಿದೆಯಾ, ಅಥವಾ ಹುನ್ನಾರ ಅನ್ನೋದಕ್ಕಿಂತ ತನ್ನ ಹಳೆಯ ದುರ್ಬುದ್ಧಿಯನ್ನೇ ಈ ಬಾರಿಯೂ ಮುಂದುವರೆಸುತ್ತಾ ಅನ್ನುವಂತಹ ಅನುಮಾನಗಳನ್ನು ಕೆಲವರು ವ್ಯಕ್ತಪಡಿಸೋಕೆ ಶುರು ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಇಷ್ಟು ಸೀಸನ್ಗಳ ಇತಿಹಾಸದಲ್ಲಿ ಎಂದೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಯನ್ನು ಪ್ರವೇಶಿಸಿದವರು ಗೆದ್ದ ಇತಿಹಾಸವಿಲ್ಲ. ಅದನ್ನು ಈ ಬಾರಿ ರಜತ್ ಪ್ರೂವ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಕೆಲವರು ಇಟ್ಕೊಂಡಿದ್ದಾರೆ. ಆದರೆ ಬಿಗ್ ಬಾಸ್ ಅದಕ್ಕೆ ಅವಕಾಶ ಮಾಡಿಕೊಡುತ್ತಾ ಅನ್ನೋದೇ ಸದ್ಯಕ್ಕಿರುವ ಗೊಂದಲ, ಹಾಗೆಯೇ ಅನುಮಾನ. ಯಾಕೆಂದರೆ ಇಲ್ಲೂ ಒಂದು ಪ್ರಶ್ನೆ ಇದೆ. ರಜತ್ ಕಡೆಯಿಂದಲೂ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಅಂತ ಕೆಲವರು ವಿವರಿಸ್ತಾ ಇದ್ದಾರೆ. ಅದೇನೆಂದರೆ, ಬಿಗ್ ಬಾಸ್ ಮನೆಯೊಳಗೆ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿತ್ತು. ಈ ವೇಳೆಗೆ ಸಾಕಷ್ಟು ವಾರಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆದಿದ್ವು. ಆ ಎಲ್ಲ ಎಪಿಸೋಡ್ಗಳನ್ನು ಕೂಡ ರಜತ್ ನೋಡಿದ್ರು. ಯಾರು ಹೇಗೆ ಆಡ್ತಾ ಇದ್ದಾರೆ, ಯಾರು ಯಾರ ಜೊತೆ ಹೇಗಿದ್ದಾರೆ, ಇವೆಲ್ಲವೂ ಕೂಡ ರಜತ್ಗೆ ಅಲ್ಲಿ ಕಂಪ್ಲೀಟಾಗಿ ಗೊತ್ತಿತ್ತು. ಆದರೆ ಅದನ್ನವರು ಆಟದ ಮಧ್ಯೆ ಬಹಳ ಬಾರಿ ಹೇಳಿಕೊಂಡ್ರು. ನಿನ್ನಾಟ ನನಗೆ ಗೊತ್ತು, ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಅನ್ನುವಂತಹ ಮಾತುಗಳನ್ನು ಪದೇ ರಜತ್ ಬಿಗ್ ಬಾಸ್ ಮನೆಯೊಳಗೆ ಆಡಿದ್ದಾರೆ. ಇದೇ ಮಾತುಗಳು ಅವರಿಗೆ ಎಲ್ಲೂ ಒಂದು ಕಡೆ ಮುಳುವಾಗುತ್ತವಾ ಅನ್ನುವಂತಹ ಅನುಮಾನಗಳನ್ನು ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮಗೇನನ್ಸುತ್ತೆ? ಈ ಬಾರಿಯ ಬಿಗ್ ಬಾಸ್ನಲ್ಲಿ ರಜತ್ ಯಾವ ಸ್ಥಾನಕ್ಕೆ ತನಕ ತಲುಪಬಹುದು? ಒಂದು ವೇಳೆ ಅವರು ವಿನ್ ಆಗುವ ಸಾಧ್ಯತೆ ಇದೆಯಾ? ನಿಮಗೆ ಹಾಗೇನಾದರೂ ಅನ್ನಿಸ್ತಾ ಇದೆಯಾ? ರಜತ್ ಇಲ್ಲದೆ ಹೋದರೆ ಯಾರು ಈ ಬಾರಿಯ ಬಿಗ್ ಬಾಸನ್ನು ಗೆಲ್ಬೋದು ಅನ್ನೋದರ ಕುರಿತಾಗಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆ.ವಿ. ವಾರ್ತಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.